ಚೈತ್ರ ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಆ, ಈಗಾಗ್ಲೇ ನಿಮ್ಗೂ ವಿಚಾರ ಗೊತ್ತಿರ್ಬೋದು. ನಮ್ಮ ಕನ್ನಡದ ರಂಗಭೂಮಿ ಕಲಾವಿದರು ಅದ್ರ ಜೊತೆಗೆ ನಿಮ್ಮ ಬಿಗ್ ಬಾಸ್ ಸೀಸನ್ 7 ನಲ್ಲಿ ನಿಮ್ ಜೊತೆ ಕಂಟೆಸ್ಟೆಂಟ್ ಆಗಿದ್ದಂತಹ ಆ, ರಾಜು ತಾಳಿಕೋಟೆ ರಾಜು ಸರ್ ಹಾರ್ಟ್ ತಾಳಿಕೋಟೆ ಅಟ್ಯಾಕ್ ಸರ್. ಆಗಿರುವಂತದ್ದು. ನಿಜವಾಗ್ಲೂ ಆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗಾಗಿರ್ಬೋದು, ಆಸ್ ಅ ಹ್ಯೂಮನ್ ಬೀಯಿಂಗ್ ಅವರು ತುಂಬಾನೇ ಒಳ್ಳೆ ಟ್ಯಾಲೆಂಟ್, ಒಂದು ಅದ್ಭುತವಾದಂಥ ಕಲಾವಿದರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಅವರು ನಮ್ಮ ಸೀಸನ್ ಅಲ್ಲಿ ನಿಜವಾಗ್ಲೂ ಒಂದು ತಂದೆ ರೂಪದಲ್ಲಿ ಎಷ್ಟು ಎಸ್ಪೆಷಲಿ ಪ್ರಿಯಾಂಕಾ ಅವ್ರಿಗೆ, ಭೂಮಿ ಶೆಟ್ಟಿ ಅವ್ರ ಜೊತೆಗೆ ಹಿ ವಾಸ್ ವೆರಿ ಕ್ಲೋಸ್. ಅಂಡ್ ನನ್ಗೆ ಅವಕಾಶ ಸಿಕ್ಕಿದೆ 2 ವಾರ ಬಿಗ್ ಬಾಸ್ ಮನೇಲಿ. ಬಟ್ ಇದ್ದಾಗ ಅವ್ರ ಭಾಷೆ ಆಗಿರ್ಬೋದು, ಅವರ ಎಲ್ಲರನ್ನು ಮಾತಾಡ್ಸ್ತಿರೋಂಥ ರೀತಿ ಆಗಿರ್ಬೋದು, ಎಲ್ಲರನ್ನ ಒಂದು ನನ್ಗೂ ಅಷ್ಟೇ ಮಗಳೇ ಅಂತ ಎಷ್ಟೊಂದ್ಸತಿ ಬಂದು ಮಾತಾಡ್ಸಿದ್ದಾರೆ. ಸೊ ಅದ್ರ ಜೊತೆ ಲೈಕ್ ಒಂದು ಕಲಾವಿದರಾಗಿ ಒಂದು ಒಳ್ಳೆ ಹೃದಯವಂತರಾಗಿ ಇದ್ದಂಥ ವ್ಯಕ್ತಿಯವರು ಇವತ್ತು ಅವರಿಲ್ಲ ಅನ್ನೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಮೇಡಮ್, ನೀವು ಆಂಕರ್ ಆಗಿ ಸಾಕಷ್ಟು ಶೋಗಳನ್ನ ಹೋಸ್ಟ್ ಮಾಡಿದ್ರ. ಬಿಕಾಸ್ ಕರ್ನಾಟಕದಲ್ಲಿ ನಿಮ್ದೇ ಅಂತ ಒಂದು ಹೆಸರಿದೆ ನಿರೂಪಕಿಯಾಗಿ. ಸೊ ಅವರು ಸ್ಟೇಜ್ ಅನ್ನ ಶೇರ್ ಮಾಡಿದ್ದು ಯಾವತ್ತಾದ್ರೂ ಇತ್ತ ಮೇಡಮ್ ಅವ್ರ ಜೊತೆ? ಅಂದ್ರೆ ಅವರು ಬೇಸಿಕ್ಲಿ ರಂಗಭೂಮಿ ಕಲಾವಿದರು ಸರ್. ಅಂದ್ರೆ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಂತಹ ವೇದಿಕೆಗಳ ಮೇಲೆ ನನಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ. ಅಂದ್ರೆ ನಾವು ಬಿಗ್ ಬಾಸ್ ಆದ್ಮೇಲೆ ಅವ್ರ ಜೊತೆಗೆ ಅಷ್ಟು ಒಡನಾಟ ಇರ್ಲಿಲ್ಲ. ಅಂದ್ರೆ ಫಿನಾಲಿನಲ್ಲಿ ಸಿಕ್ಕಿದ್ರು, ಬಿಟ್ರೆ ಸಿಗೋವಂತ ಅವಕಾಶ ನನಗೆ ಸಿಕ್ಕಿಲ್ಲ ಸರ್. ಅವ್ರ ಆಕ್ಟಿಂಗ್ ಅಂತೂ ತುಂಬಾ, ಅಂದ್ರೆ ಯಾವುದೇ ಒಂದು ಪೋಷಕ ಪಾತ್ರ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಕಾಮಿಡಿ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಅಂತಹ ಅವ್ರ ಮಾತುಗಾರಿಕೆ ಹಾಗೆ ನಟನೆಯಲ್ಲೇನೆ ಎಲ್ಲರ ಮನಸ್ಸನ್ನ ಸೆಳೆತಿದ್ದಂತವ್ರು. ಅವ್ರ ನಟನೆ ನೋಡಿದಾಗ ಇವ್ರು ಇನ್ನಿಲ್ವಲ್ಲ ಅನ್ನುವಂತ ಭಾವನೆ ಬಂದಾಗ ಏನ್ ಅನ್ಸುತ್ತೆ ಮೇಡಮ್? ಸರ್, ಕಲಾವಿದರಿಗೆ ಯಾವತ್ತೇ ಆಗಿರ್ಲಿ, ಅವರು ಅಂದ್ರೆ ಒಬ್ಬ ಕಲಾವಿದ ಮಾತ್ರ ಎಲ್ಲರ ಹೃದಯದಲ್ಲಿ ಶಾಶ್ವತ ಇರ್ತಾರೆ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ರೀತಿ ಅವ್ರು ಮಾಡಿದಂತಹ ಪರ್ಫಾರ್ಮೆನ್ಸಸ್ಸು ಅಥವಾ ಅವರ ಸಿನಿಮಾಗಳು, ಅವರ ಪಾತ್ರಗಳು ನಮ್ಮ ಮನಸ್ಸಲ್ಲಿ ಸದಾ ಉಳಿಯುತ್ತೆ. ಅವರು ಇವತ್ತಿಲ್ಲ ಅನ್ನೋದು ಬಿಟ್ರೆ ಅವರು ನಮ್ಮ ಜೊತೆಗೆ ಅವರ ಕೆಲಸದ ಮುಖಾಂತರ ನಮ್ಮ ಜೊತೆಗೆ ಸದಾ ಇರ್ತಾರೆ. ಯಾವುದೇ ಕಲಾವಿದರಿಗೂ ಅದೇ ಒಂದು ದೊಡ್ಡ ಶಕ್ತಿ ಅಲ್ವಾ. ಫೈನಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಾರೆ ಮೇಡಮ್? ಇಬ್ಬರು ಹೆಂಡತಿರು, ಅದ್ರ ಜೊತೆ ಮಕ್ಕಳು, ಸಾಕಷ್ಟು ಅಭಿಮಾನಿಗಳನ್ನ ಹಗ್ಲಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿ ಧೈರ್ಯವನ್ನ ತುಂಬ್ತೀರಾ ಅಂತ? ಅಂದ್ರೆ ಈಗ ನೋಡಿ, ನಮ್ಮ ಮನೆಯಲ್ಲೇ ಒಬ್ರು ಲೈಕ್ ಇವಾಗ ನಮ್ಮ ಅಜ್ಜಿಗೆನೆ ಹುಷಾರಿಲ್ಲ. ನಾವು ಫುಲ್ಲು ಇಡೀ ಫ್ಯಾಮಿಲಿ ಎಷ್ಟು ಅಪ್ಸೆಟ್ ಆಗಿದ್ದೀವಿ. ಸೊ ಅದೇ ರೀತಿ ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಅವರು ಎಸ್ಪೆಷಲಿ ರಾಜು ಸರ್ ಅವ್ರ ಫ್ಯಾಮಿಲಿ ಪಿಲ್ಲರ್ ಆಗಿರ್ತಾರೆ. ಸೊ ಅವ್ರನ್ನ ಕಳ್ಕೊಂಡು ಅವ್ರ ಫ್ಯಾಮಿಲಿ ತುಂಬಾ ದುಃಖ ಪಡ್ತಾ ಇರುತ್ತೆ. ಅವ್ರಿಗೆ ದೇವರು ಆ ದುಃಖನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಅವ್ರು ಆಕ್ಟ್ ಮಾಡಿದಂತ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದಾದ್ರು ತುಂಬಾ ಇಷ್ಟ ಆಗಿದ್ದಂತ ಕ್ಯಾರೆಕ್ಟರ್ ಏನಾದ್ರು ಇತ್ತಾ ಮೇಡಮ್? ಅಂದ್ರೆ ಸಾಕಷ್ಟು ಸಿನಿಮಾಗಳು ನೋಡಿದೀನಿ, ಪರ್ಟಿಕ್ಯುಲರ್ ಅಂತಲ್ಲ ಸರ್. ಇದಕ್ಕೆ ಇವಾಗ ನೋಡಿ, ಅವರ ಶಕ್ತಿ ಬಂದು ಅವರ ಭಾಷೆ ಮತ್ತೆ ಅವರ ಒಂದು ಅವರ ಒಂದು ವೈಬೇ ಬೇರೆ ಸರ್. ಅಂದ್ರೆ ಅವರ ಒಂದು ನಾರ್ತ್ ಕರ್ನಾಟಕ ಶೈಲಿಯಲ್ಲಿ ಮಾತಾಡೋದು, ಅದು ಅವ್ರು ಯಾವುದೇ ಪಾತ್ರದಲ್ಲಿ ಮೆಜಾರಿಟಿ ಅಂತ ರೋಲ್ಸೇ ಮಾಡಿದ್ದಾರೆ. ಸೊ ಎಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಅವ್ರ ಬಗ್ಗೆ ಹಾಗೇನೆ ಅವ್ರ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ನೀವು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್, ಧನ್ಯವಾದ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.